ಅಮ್ಮ ಪ್ರಕರಣದಲ್ಲಿ ಈಗ ಅವತ್ತೇನಾಯ್ತು? ನಿನ್ನೆ ಏನಾಯ್ತು? ನೀವು ಹೋದಾಗ ಯಾವ ಸ್ಥಿತಿಲಿತ್ತು? ಮಲ್ಕೊಂಡಿದ್ಲು ಅವಳು. ಮಂಚದ ಮೇಲೆ ಮಲ್ಕೊಂಡಿದ್ಲು. ಬಲೆ ಎಲ್ಲ ಹೊಡೆದಾಕ್ಬಿಟ್ಟಿದ್ರು. ಅವ್ರ ಗಂಡ ಟೋಪಿ ಹಾಕೊಂಡು ಹಿಂಗ್ ಮೇಲ್ಗಡೆ ಕುತ್ಕೊಂಡು ಒಂದ್ ಸೊಟ್ಟು ನೀರ್ ಬಂದಿಲ್ಲ, ಹಿಂಗ್ ನೋಡ್ಕೊಂಡ್ ಕೂತಿದ್ದಾನೆ. ಅವನ್ನ ಎರಡೇಟು ಹೊಡ್ಯಕ್ ಹೋಗಿ ಅವ್ರ ಕೈನ ನನ್ಗೆ ಮುರಿದಾಕ್ಬಿಟ್ರು. ಅವನು ಎರಡನೇ ಹೆಂಡ್ತಿನ ಮದ್ವೆ ಮಾಡ್ಕೊಂಡು ಅವಳು 4 ಲಕ್ಷ ಕೊಟ್ಲು. ನೀನೇನ್ ಕೊಟ್ಟೆ ಅಂತ ಟಾರ್ಚರ್ ಮಾಡಿ ಸಾಕ್ಬಿಟ್ರು. ಅವ್ರಿಗೆ ಎರಡನೇ ಮದುವೆನೂ ಆಗಿತ್ತಾ? ಹೌದು ಸರ್, ಅದಾಯ್ತು. ಸ್ಟೇಷನಲ್ಲೂ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ನಾವು. ಕಾಪಿ ಎಲ್ಲ ಇದೆ, ಅವಳದು ಫೋಟೋ ಇದೆ, ಎಲ್ಲ ಇದೆ. ಈಗ ನಿಮ್ಮ ತಂಗಿಯವರು ಏನಾದ್ರು ಈ ಹಿಂದೆ ಇವ್ರು ಈ ತರ ಕಿರುಕುಳ ಕೊಡೋದು, ಪದೇ ಪದೇ ಗಲಾಟೆ ಮಾಡೋದು, ಈ ಬಗ್ಗೆ ಏನಾದ್ರು ಫೋನ್ ಮಾಡಿ ಹೇಳುವಂತದ್ದು ಏನಾದ್ರು ಕೆಲಸ ಮಾಡಿದ್ರ? ಇತ್ತು ಸರ್, ಅವ್ರು ತುಂಬಾ ಟಾರ್ಚರ್ ಕೊಡ್ತಾ ಇದ್ರು ಅವಳಿಗೆ. ನಿಮ್ಮ ಮನೆಯಿಂದ ಏನ್ ತಗೊಂಬಂದಿದೀಯಾ, ನೀನ್ ಏಂತಿಗ್ ನಿಮ್ಮ ಮನೆಗೆ ಹೋಗ್ತೀಯಾ, ನಿಮ್ಮ ಅಕ್ಕ ಹತ್ರ ಮಾತಾಡಬಾರ್ದು, ನೀನ್ ಇಲ್ಲೇ ಇರ್ಬೇಕು, ಇಲ್ಲಾಂದ್ರೆ ಕೈ ಕಾಲು ಮುರಿದಾಕ್ಬಿಡ್ತೀನಿ ಅಂತ ಭಯ ಅವನು. ಅವಳು ಬಂದಿಲ್ಲಿ ಹೇಳಿದ್ಲು, ನಾವು ಹೋಗ್ಬೇಡ ಅಂತ ಕಳ್ಸಿದೀವಿ. 6 ವರ್ಷ 6-7 ವರ್ಷ ಆಗಿರ್ಬೋದು. ಈ ಥರ ಸ್ಟೇಷನ್ ಅರೆಸ್ಟ್ ಮಾಡಿದ್ದಾರೆ ಸರ್. ಅವನೇ ಬಂದು ಸಾಯ್ಸಾಕ್ಬಿಟ್ಟು ಬಂದು ಕೂತಿದ್ದಾನೆ. ಅಲ್ಲಿಂದ ಎಲ್ಲ ಹೋದ್ಮೇಲೆ ಇವ್ರು ನಮ್ಮನ್ನ ತಳ್ಬಿಟ್ಟು ಬಂದು ಅವನೇ ಸ್ಟೇಷನಲ್ಲಿ ಕುತ್ಕೊಂಡಿದ್ದಾನೆ. ಇಲ್ಲಿ ಈ ಥರ ನಿಮ್ಮ ತಂಗಿ ಹೋಯ್ತಂತ, ನಮ್ಮನ್ನ ಬಿಟ್ಟು ಹೋಯ್ತಂತ ಫೋನ್ ಮಾಡಿದ್ರು. 8:30ಗೆ ಇವಳನ್ನ ಕರ್ಕೊಂಡೋಗಿ ಸ್ಕೂಲ್ಗೆ ಬಿಟ್ಟಿದ್ದಾರೆ ವ್ಯಾನ್ ಹತ್ರ. 1/2 ಏನಾಯ್ತಂತ ಗೊತ್ತಿಲ್ಲ ನಮಗೆ. ಅವಳು ಮಾತ್ರ ಮಾಡೋ ಹುಡುಗಿ ಇಲ್ಲ. 2 ಮಕ್ಳನ್ನ ನೋಡ್ಕಂತಲ್ಲ, ಆ ಥರ ಮಾಡೋ ಹುಡುಗಿ ಇಲ್ಲ ಅವಳು. ಇವನ ಏನೋ ಮಾಡಿದ್ದಾನೆ. ಸದ್ಯ ಈ ಪ್ರಕರಣದಲ್ಲಿ ಮೃತ ಎಡ್ವಿನಿ ಅವರ ಮನೆಯವರು ಹೇಳ್ತಾ ಇರುವಂಥದ್ದು, ಆಕೆಯ ಪತಿಯೇ ಈ ರೀತಿಯಾದಂತಹ ಕೊಲೆಯನ್ನು ಮಾಡಿ ಅದಾದ ಬಳಿಕ ಪೊಲೀಸ್ ಠಾಣೆಗೆ ಹೋಗಿ ಆರೋಪಿ ಹಾಜರಾಗಿ ತಾನೇ ಮಾಡಿದ್ದೀನಿ ಅನ್ನುವಂಥದ್ದನ್ನು ಒಪ್ಕೊಂಡಿದ್ದಾನೆ ಅನ್ನುವಂಥದ್ದು. ಮುಖ್ಯವಾಗಿ ಇಲ್ಲಿ ಎಡ್ವಿನಿ ಅವರ ಮೃತದೇಹವನ್ನು ಪರಿಶೀಲನೆ ಮಾಡಿದಾಗ ಕುತ್ತಿಗೆ ಭಾಗದಲ್ಲಿ ಒಂದು ಹಲ್ಲೆ ಮಾಡಿರುವಂಥ ಮಾರ್ಕ್ಗಳಿತ್ತು ಅನ್ನುವಂಥದ್ದನ್ನು ಈಗಾಗಲೇ ನೋಡಿರುವಂಥದ್ದು. ಆ ಬಗ್ಗೆ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸದ್ಯ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಮೃತದೇಹವನ್ನು ರವಾನೆ ಕೂಡ ಮಾಡಲಾಗಿದೆ. ಹೆಚ್ಚಿನ ತನಿಖೆಯನ್ನು ರಾಜಗೋಪಾಲ್ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ. ಅಮ್ಮ ಪ್ರಕರಣದಲ್ಲಿ ಈಗ ಅವತ್ತೇನಾಯ್ತು? ನಿನ್ನೆ ಏನಾಯ್ತು? ನೀವು ಹೋದಾಗ ಯಾವ ಸ್ಥಿತಿಲಿತ್ತು? ಮಲ್ಕೊಂಡಿದ್ಲು ಅವಳು. ಮಂಚದ ಮೇಲೆ ಮಲ್ಕೊಂಡಿದ್ಲು. ಬಲೆ ಎಲ್ಲ ಹೊಡೆದಾಕ್ಬಿಟ್ಟಿದ್ರು. ಅವ್ರ ಗಂಡ ಟೋಪಿ ಹಾಕೊಂಡು ಹಿಂಗ್ ಮೇಲ್ಗಡೆ ಕುತ್ಕೊಂಡು ಒಂದ್ ಸೊಟ್ಟು ನೀರ್ ಬಂದಿಲ್ಲ, ಹಿಂಗ್ ನೋಡ್ಕೊಂಡ್ ಕೂತಿದ್ದಾನೆ. ಅವನ್ನ ಎರಡೇಟು ಹೊಡ್ಯಕ್ ಹೋಗಿ ಅವ್ರ ಕೈನ ನನ್ಗೆ ಮುರಿದಾಕ್ಬಿಟ್ರು. ಅವನು ಎರಡನೇ ಹೆಂಡ್ತಿನ ಮದ್ವೆ ಮಾಡ್ಕೊಂಡು ಅವಳು 4 ಲಕ್ಷ ಕೊಟ್ಲು. ನೀನೇನ್ ಕೊಟ್ಟೆ ಅಂತ ಟಾರ್ಚರ್ ಮಾಡಿ ಸಾಕ್ಬಿಟ್ರು. ಅವ್ರಿಗೆ ಎರಡನೇ ಮದುವೆನೂ ಆಗಿತ್ತಾ? ಹೌದು ಸರ್, ಅದಾಯ್ತು. ಸ್ಟೇಷನಲ್ಲೂ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ನಾವು. ಕಾಪಿ ಎಲ್ಲ ಇದೆ, ಅವಳದು ಫೋಟೋ ಇದೆ, ಎಲ್ಲ ಇದೆ. ಈಗ ನಿಮ್ಮ ತಂಗಿಯವರು ಏನಾದ್ರು ಈ ಹಿಂದೆ ಇವ್ರು ಈ ತರ ಕಿರುಕುಳ ಕೊಡೋದು, ಪದೇ ಪದೇ ಗಲಾಟೆ ಮಾಡೋದು, ಈ ಬಗ್ಗೆ ಏನಾದ್ರು ಫೋನ್ ಮಾಡಿ ಹೇಳುವಂತದ್ದು ಏನಾದ್ರು ಕೆಲಸ ಮಾಡಿದ್ರ? ಇತ್ತು ಸರ್, ಅವ್ರು ತುಂಬಾ ಟಾರ್ಚರ್ ಕೊಡ್ತಾ ಇದ್ರು ಅವಳಿಗೆ. ನಿಮ್ಮ ಮನೆಯಿಂದ ಏನ್ ತಗೊಂಬಂದಿದೀಯಾ, ನೀನ್ ಏಂತಿಗ್ ನಿಮ್ಮ ಮನೆಗೆ ಹೋಗ್ತೀಯಾ, ನಿಮ್ಮ ಅಕ್ಕ ಹತ್ರ ಮಾತಾಡಬಾರ್ದು, ನೀನ್ ಇಲ್ಲೇ ಇರ್ಬೇಕು, ಇಲ್ಲಾಂದ್ರೆ ಕೈ ಕಾಲು ಮುರಿದಾಕ್ಬಿಡ್ತೀನಿ ಅಂತ ಭಯ ಅವನು. ಅವಳು ಬಂದಿಲ್ಲಿ ಹೇಳಿದ್ಲು, ನಾವು ಹೋಗ್ಬೇಡ ಅಂತ ಕಳ್ಸಿದೀವಿ. 6 ವರ್ಷ 6-7 ವರ್ಷ ಆಗಿರ್ಬೋದು. ಈ ಥರ ಸ್ಟೇಷನ್ ಅರೆಸ್ಟ್ ಮಾಡಿದ್ದಾರೆ ಸರ್. ಅವನೇ ಬಂದು ಸಾಯ್ಸಾಕ್ಬಿಟ್ಟು ಬಂದು ಕೂತಿದ್ದಾನೆ. ಅಲ್ಲಿಂದ ಎಲ್ಲ ಹೋದ್ಮೇಲೆ ಇವ್ರು ನಮ್ಮನ್ನ ತಳ್ಬಿಟ್ಟು ಬಂದು ಅವನೇ ಸ್ಟೇಷನಲ್ಲಿ ಕುತ್ಕೊಂಡಿದ್ದಾನೆ. ಇಲ್ಲಿ
ಈ ಥರ ನಿಮ್ಮ ತಂಗಿ ಹೋಯ್ತಂತ ನಮ್ಮನ್ನ ಬಿಟ್ಟು ಹೋಯ್ತಂತ ಫೋನ್ ಮಾಡಿದ್ರು. 8:30ಗೆ ಇವಳನ್ನ ಕರ್ಕೊಂಡೋಗಿ ಸ್ಕೂಲ್ಗೆ ಬಿಟ್ಟಿದ್ದಾರೆ ವ್ಯಾನ್ ಹತ್ರ. ಹಾಫ್ ಆನ್ ಅವರ್ಗೆ ಏನಾಯ್ತಂತ ಗೊತ್ತಿಲ್ಲ ನಮಗೆ. ಅವಳು ಮಾತ್ರ ಮಾಡೋ ಹುಡುಗಿ ಇಲ್ಲ. 2 ಮಕ್ಳನ್ನ ನೋಡ್ಕೊಂತಲ್ಲ, ಆ ಥರ ಮಾಡೋ ಹುಡುಗಿ ಇಲ್ಲ ಅವಳು. ಇವನ ಏನೋ ಮಾಡಿದ್ದಾನೆ. ಸದ್ಯ ಈ ಪ್ರಕರಣದಲ್ಲಿ ಮೃತ ಎಡ್ವಿನಿ ಅವರ ಮನೆಯವರು ಹೇಳ್ತಾ ಇರುವಂಥದ್ದು, ಆಕೆಯ ಪತಿಯೇ ಈ ರೀತಿಯಾದಂತಹ ಕೊಲೆಯನ್ನು ಮಾಡಿ ಅದಾದ ಬಳಿಕ ಪೊಲೀಸ್ ಠಾಣೆಗೆ ಹೋಗಿ ಆರೋಪಿ ಹಾಜರಾಗಿ ತಾನೇ ಮಾಡಿದ್ದೀನಿ ಅನ್ನುವಂಥದ್ದನ್ನು ಒಪ್ಕೊಂಡಿದ್ದಾನೆ ಅನ್ನುವಂಥದ್ದು. ಮುಖ್ಯವಾಗಿ ಇಲ್ಲಿ ಎಡ್ವಿನಿ ಅವರ ಮೃತದೇಹವನ್ನು ಪರಿಶೀಲನೆ ಮಾಡಿದಾಗ ಕುತ್ತಿಗೆ ಭಾಗದಲ್ಲಿ ಒಂದು ಹಲ್ಲೆ ಮಾಡಿರುವಂಥ ಮಾರ್ಕ್ಗಳಿತ್ತು ಅನ್ನುವಂಥದ್ದನ್ನು ಈಗಾಗಲೇ ನೋಡಿರುವಂಥದ್ದು. ಆ ಬಗ್ಗೆ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸದ್ಯ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಮೃತದೇಹವನ್ನು ರವಾನೆ ಕೂಡ ಮಾಡಲಾಗಿದೆ. ಹೆಚ್ಚಿನ ತನಿಖೆಯನ್ನು ರಾಜಗೋಪಾಲ್ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ. ಅಮ್ಮ, ಪ್ರಕರಣದಲ್ಲಿ ಈಗ ಅವತ್ತು ಏನಾಯಿತು, ನಿನ್ನೆ ಏನಾಯಿತು, ನೀವು ಹೋದಾಗ ಯಾವ ಸ್ಥಿತಿಲಿತ್ತು? ಮಲ್ಕೊಂಡಿದ್ಲು ಅವಳು, ಮಂಚದ ಮೇಲೆ ಮಲ್ಕೊಂಡಿದ್ಲು. ಬಲೆ ಎಲ್ಲ ಹೊಡೆದಾಕ್ಬಿಟ್ಟಿದ್ರು. ಅವ್ರ ಗಂಡ ಟೋಪಿ ಹಾಕೊಂಡು ಹಿಂಗೆ ಮೇಲ್ಗಡೆ ಕುತ್ಕೊಂಡು ಒಂದು ಸೊಟ್ಟು ನೀರು ಬಂದಿಲ್ಲ, ಹಿಂಗೆ ನೋಡ್ಕೊಂಡು ಕೂತಿದ್ದಾನೆ. ಅವನ್ನ 2 ಏಟು ಹೊಡ್ಯಕ್ಕೆ ಹೋಗಿ ಅವ್ರ ಕೈನ ನನಗೆ ಮುರಿದಾಕ್ಬಿಟ್ರು. ಅವನು 2ನೇ ಹೆಂಡ್ತಿನ ಮದುವೆ ಮಾಡ್ಕೊಂಡು ಅವಳು 4 ಲಕ್ಷ ಕೊಟ್ಲು. ನೀನೇನು ಕೊಟ್ಟೆ ಅಂತ ಟಾರ್ಚರ್ ಮಾಡಿ ಸಾಕ್ಬಿಟ್ರು. ಅವ್ರಿಗೆ 2ನೇ ಮದುವೆನೂ ಆಗಿತ್ತಾ? ಹೌದು ಸರ್, ಅದಾಯಿತು. ಸ್ಟೇಷನಲ್ಲೂ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ನಾವು. ಕಾಪಿ ಎಲ್ಲ ಇದೆ, ಅವಳದು ಫೋಟೋ ಇದೆ, ಎಲ್ಲ ಇದೆ. ಈಗ ನಿಮ್ಮ ತಂಗಿಯವರು ಏನಾದರೂ ಈ ಹಿಂದೆ ಇವ್ರು ಈ ಥರ ಕಿರುಕುಳ ಕೊಡೋದು, ಪದೇ ಪದೇ ಗಲಾಟೆ ಮಾಡೋದು, ಈ ಬಗ್ಗೆ ಏನಾದರೂ ಫೋನ್ ಮಾಡಿ ಹೇಳುವಂಥದ್ದು ಏನಾದರೂ ಕೆಲಸ ಮಾಡಿದ್ರೆ? ಇತ್ತು ಸರ್, ಅವ್ರು ತುಂಬ ಟಾರ್ಚರ್ ಕೊಡ್ತಾ ಇದ್ರು ಅವಳಿಗೆ. ನಿಮ್ಮ ಮನೆಯಿಂದ ಏನು ತಗೊಂಬಂದಿದೀಯಾ, ನೀನು ಹೆಂಡ್ತಿಗೆ ನಿಮ್ಮ ಮನೆಗೆ ಹೋಗ್ತೀಯಾ, ನಿಮ್ಮ ಅಕ್ಕ ಹತ್ರ ಮಾತಾಡಬಾರ್ದು, ನೀನು ಇಲ್ಲೇ ಇರಬೇಕು, ಇಲ್ಲಾಂದರೆ ಕೈ ಕಾಲು ಮುರಿದಾಕ್ಬಿಡ್ತೀನಿ ಅಂತ ಭಯ ಅವನು. ಅವಳು ಬಂದು ಇಲ್ಲಿ ಹೇಳಿದ್ಲು, ನಾವು ಹೋಗ್ಬೇಡ ಅಂತ ಕಳಿಸಿದ್ದೀವಿ. 6 ವರ್ಷ 7 ವರ್ಷ ಆಗಿರ್ಬೋದು. ಈ ಥರ ಸ್ಟೇಷನ್ ಅರೆಸ್ಟ್ ಮಾಡಿದ್ದಾರೆ ಸರ್. ಅವನೇ ಬಂದು ಸಾಯಿಸಾಕ್ಬಿಟ್ಟು ಬಂದು ಕೂತಿದ್ದಾನೆ. ಅಲ್ಲಿಂದ ಎಲ್ಲ ಹೋದ್ಮೇಲೆ ಇವ್ರು ನಮ್ಮನ್ನ ತಳ್ಬಿಟ್ಟು ಬಂದು ಅವನೇ ಸ್ಟೇಷನಲ್ಲಿ ಕೂತ್ಕೊಂಡಿದ್ದಾನೆ. ಇಲ್ಲಿ ಈ ಥರ ನಿಮ್ಮ ತಂಗಿ ಹೋಯ್ತಂತ ನಮ್ಮನ್ನ ಬಿಟ್ಟು ಹೋಯ್ತಂತ ಫೋನ್ ಮಾಡಿದ್ರು. 8:30ಗೆ ಇವಳನ್ನ ಕರ್ಕೊಂಡೋಗಿ ಸ್ಕೂಲ್ಗೆ ಬಿಟ್ಟಿದ್ದಾರೆ ವ್ಯಾನ್ ಹತ್ರ. ಹಾಫ್ ಆನ್ ಅವರ್ಗೆ ಏನಾಯ್ತಂತ ಗೊತ್ತಿಲ್ಲ ನಮಗೆ. ಅವಳು ಮಾತ್ರ ಮಾಡೋ ಹುಡುಗಿ ಇಲ್ಲ. 2 ಮಕ್ಳನ್ನ ನೋಡ್ಕೊಂತಲ್ಲ, ಆ ಥರ ಮಾಡೋ ಹುಡುಗಿ ಇಲ್ಲ ಅವಳು. ಇವನ ಏನೋ ಮಾಡಿದ್ದಾನೆ. ಸದ್ಯ ಈ ಪ್ರಕರಣದಲ್ಲಿ ಮೃತ ಎಡ್ವಿನಿ ಅವರ ಮನೆಯವರು ಹೇಳ್ತಾ ಇರುವಂಥದ್ದು, ಆಕೆಯ ಪತಿಯೇ ಈ ರೀತಿಯಾದಂತಹ ಕೊಲೆಯನ್ನು ಮಾಡಿ ಅದಾದ ಬಳಿಕ ಪೊಲೀಸ್ ಠಾಣೆಗೆ ಹೋಗಿ ಆರೋಪಿ ಹಾಜರಾಗಿ ತಾನೇ ಮಾಡಿದ್ದೀನಿ ಅನ್ನುವಂಥದ್ದನ್ನು ಒಪ್ಕೊಂಡಿದ್ದಾನೆ ಅನ್ನುವಂಥದ್ದು. ಮುಖ್ಯವಾಗಿ ಇಲ್ಲಿ ಎಡ್ವಿನಿ ಅವರ ಮೃತದೇಹವನ್ನು ಪರಿಶೀಲನೆ ಮಾಡಿದಾಗ ಕುತ್ತಿಗೆ ಭಾಗದಲ್ಲಿ ಒಂದು ಹಲ್ಲೆ ಮಾಡಿರುವಂಥ ಮಾರ್ಕ್ಗಳಿತ್ತು ಅನ್ನುವಂಥದ್ದನ್ನು ಈಗಾಗಲೇ ನೋಡಿರುವಂಥದ್ದು. ಆ ಬಗ್ಗೆ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸದ್ಯ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಮೃತದೇಹವನ್ನು ರವಾನೆ ಕೂಡ ಮಾಡಲಾಗಿದೆ. ಹೆಚ್ಚಿನ ತನಿಖೆಯನ್ನು ರಾಜಗೋಪಾಲ್ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ.